ಇವತ್ತು ಅಂಡರ್ ಆರ್ಮ್ಸ್ ಅಲ್ಲಿರುವಂತ ಡಾರ್ಕ್ ಸರ್ಕಲ್ಸ್ ನ ಹೇಗೆ ರಿಡ್ಯೂಸ್ ಮಾಡಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್. ಸಾಕಷ್ಟು ಜನಕ್ಕೆ ಫೇಸ್ ಹ್ಯಾಂಡ್ಸ್ ಎಲ್ಲ ಫೇರ್ ಆಗಿರುತ್ತೆ, ಆದ್ರೆ ಅಂಡರ್ ಆರ್ಮ್ಸ್ ಅಲ್ಲಿ ಮಾತ್ರ ತುಂಬಾನೇ ಡಾರ್ಕ್ ಆಗಿರುತ್ತೆ. ಇದಕ್ಕೆ ಫಸ್ಟ್ ರೀಸನ್ಸ್ ಏನೇ ಅಂತ ತಿಳ್ಕೊಳ್ಳೋಣ ಬನ್ನಿ. ಅಂಡರ್ ಆರ್ಮ್ಸ್ ಅಲ್ಲಿರುವಂತಹ ಹೇರ್ ನ ರಿಮೂವ್ ಮಾಡ್ಬೇಕಂದ್ರೆ ಕೆಲವೊಂದ್ಸತಿ ರೇಸರ್ಸ್ ನ ಯೂಸ್ ಮಾಡಿರ್ತಾರೆ, ಅದರಿಂದ ಕೂಡ ಸ್ಕಿನ್ ರಫ್ ಜೊತೆಗೆ ಡಾರ್ಕ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನ ಯಾವ್ದಾದ್ರು ಕೆಮಿಕಲ್ ಓರಿಯೆಂಟೆಡ್ ನೀವು ಹೇರ್ ರಿಮೂವರ್ ನ ಯೂಸ್ ಮಾಡ್ತಾ ಇದ್ರು ಕೂಡ ಅಂಡರ್ ಆರ್ಮ್ಸ್ ತುಂಬಾನೇ ಡಾರ್ಕ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಾಟ್ ವ್ಯಾಕ್ಸ್ ನ ಮಾಡಿಸ್ಕೊಳ್ಳೋದು ಬೆಟರ್ ಇರುತ್ತೆ. ಸೊ ಇದು ಮಾಡಿಸಿದ ತಕ್ಷಣನೇ ನೆಕ್ಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ಪ್ಯೂಮಿಕ್ ಸ್ಟೋನ್ ಅಂತ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಬಾಡಿ ವಾಶ್ ನ ನೀಟಾಗಿ ಹಚ್ಚಿ ಅಂಡರ್ ಆರ್ಮ್ಸ್ ಗೆ ರೆಗ್ಯುಲರ್ ಆಗಿ ಮಸಾಜ್ ಮಾಡೋದ್ರಿಂದ ಡಿಕಲರೇಷನ್ ಜೊತೆಗೆ ರಫ್ ಟೆಕ್ಸ್ಚರ್ ನ ಕೂಡ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇನ್ನು ವಾರದಲ್ಲಿ ಒಂದ್ಸತಿ ಆದ್ರೂ ಫೇಸ್ ಪ್ಯಾಕ್ ಜೊತೆಗೆ ಅಂಡರ್ ಆರ್ಮ್ ಪ್ಯಾಕ್ ನ ಕೂಡ ಹಾಕೊಳ್ತಾ ಬನ್ನಿ. ಇದರಿಂದ ಕೂಡ ತುಂಬಾ ಫಾಸ್ಟ್ ಆಗಿ ಡಿಕಲರೇಷನ್ ಅನ್ನ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇದಕ್ಕೆ ಸ್ಫಟಿಕ ಅಂತ ಹೇಳ್ತೀವಿ, ಅಂದ್ರೆ ಆಲಮ್ ಅಂತ ಏನ್ ಹೇಳ್ತೀವಿ, ಅದನ್ನ ಚೆನ್ನಾಗಿ ನೀರಲ್ಲಿ ತೆಗೆದ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣಿನ ರಸನ ಮಿಕ್ಸ್ ಮಾಡಿ ಅದಕ್ಕೆ ಅಂಡರ್ ಆರ್ಮ್ಸ್ ಗೆ ನೀಟಾಗಿ ಅಪ್ಲೈ ಮಾಡ್ತಾ ಬನ್ನಿ. ಮುಲ್ತಾನಿ ಮಿಟ್ಟಿನ ಹುಳಿ ಮೊಸರಲ್ಲಿ ಕಲಿಸ್ಬಿಟ್ಟು ಅಂಡರ್ ಆರ್ಮ್ಸ್ ಗೆ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬಾನೇ ಫಾಸ್ಟ್ ಆಗಿ ಅಂಡರ್ ಆರ್ಮ್ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗೋದ್ರ ಜೊತೆಗೆ ಸ್ವೆಟ್ ಆಗೋದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಹೀಗೆ ಮನೇಲೇನೆ ಸಾಕಷ್ಟು ಬ್ಯೂಟಿ ಟಿಪ್ಸ್ ನ ನೀವು ತಿಳ್ಕೊಳ್ಬೇಕಾ? ಹಾಗಾದ್ರೆ ಫಾಲೋ ಮಾಡ್ತಾ ಇರಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.